ರಾಜ್ಯದಲ್ಲಿ ಹೃದಯಾಘಾತದ ಸರಣಿ ಮುಂದುವರಿತಾ ಇದೆ. ಪ್ರತಿ ಬುಲೆಟಿನ್ನಲ್ಲೂ ಕೂಡ ಮಿನಿಮಮ್ ಅಂದ್ರು ಇಬ್ಬರು ಮೂವರು ರಾಜ್ಯದ ಮೂಲೆ ಮೂಲೆಯಲ್ಲಿ ಸಾಯ್ತಾ ಇರೋದ್ರ ಬಗ್ಗೆ, ಅದು ಕೂಡ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಸಾವನ್ನಪ್ತಾ ಇರೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಈಗಲೂ ಅಷ್ಟೇ ನಮಗೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಹೃದಯಾಘಾತದಿಂದ ಹೊಸಕೋಟೆಯ ಕೋನಪ್ಪ ಅವರ ಸಾವಾಗಿದೆ. ಇವರಿಗೆ 52 ವರ್ಷ ವಯಸ್ಸಾಗಿತ್ತು. ಆಸ್ಪತ್ರೆಗೆ ಸೇರಿಸಿದ್ರು, ಬಟ್ ಬ್ರೈನ್ ಡೆಡ್ ಅಂತಿದ್ದಾರೆ ವೈದ್ಯರು. ಅಲ್ಲಿಗೆ ಈ ಸಾವಿನ ಸರಣಿ ಮುಂದುವರಿತಾ ಇದೆ. ಎದೆ ನೋವು ಅಂತ ನಡ್ಕೊಂಡೆ ಆಸ್ಪತ್ರೆ ಒಳಗೆ ಬಂದಿದ್ರಂತೆ. ನೋಡಿ, ಆಸ್ಪತ್ರೆ ಒಳಗೆ ಬರಬೇಕಾದ್ರೆ ತನಕ ಅವ್ರಿಗೆ ಪ್ರಜ್ಞೆ ಇತ್ತು, ಬಂದರು, ಅಡ್ಮಿಟ್ ಆದರು, ಚಿಕಿತ್ಸೆ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಅವರಿಗೆ ಹೃದಯಾಘಾತ ಆಗಿದೆ. ಕುಸಿದು ಬಿದ್ದ ಕೋನಪ್ಪ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸೋ ಪ್ರಯತ್ನ ಆಯಿತು, ಬಟ್ ಅವರ ಪ್ರಜ್ಞೆ ಮರಳಿ ಬರಲೇ ಇಲ್ಲ. ಹೊಸಕೋಟೆ ನಗರದ ಸಿಲಿಕಾನ್ ಸಿಟಿ ಆಸ್ಪತ್ರೆಯಲ್ಲಿ ಈ ಘಟನೆ ಆಗಿರೋದು. ಸೊ ಡಾಕ್ಟರನ್ನ ರೀಸನ್ ಕೇಳಿದಾಗ ಅಗೇನ್ ಹೃದಯಾಘಾತ ಅಂತಿದ್ದಾರೆ. CCTVಯಲ್ಲಿ ಅವರ ಕೊನೆಯ ಕ್ಷಣದ ಫುಟೇಜಸ್ ಕೂಡ ಸಿಕ್ಕಿದೆ. ಬರಬೇಕಾದ್ರೇ ವಿಪರೀತವಾಗಿ ಅವರ ಕಂಡೀಷನನ್ನು ನೀವು ನೋಡ್ಬೋದು. ತುಂಬ ಅವರಿಗೆ ಅನ್ಕಂಫರ್ಟಬಲ್ನೆಸ್ ಇದ್ದಿದ್ದು ಕಾಣಿಸ್ತಾ ಇದೆ. ನೋಡಿದ್ದಾರೆ, ಆ ಕಡೆ ಈ ಕಡೆ ಎಲ್ಲ ನೋಡಿದ್ದಾರೆ. ಎದೇನು ಆಗಾಗ ಮುಟ್ಕೊಂಡು ಪ್ರಾಬ್ಲಮ್ ಆಗ್ತಾ ಇರೋದ್ರ ಬಗ್ಗೆ ಹೇಳಿದರು ಈ ಬ್ಲೂ ಟಿ ಶರ್ಟ್ನ ವ್ಯಕ್ತಿ. ವಿಪರೀತ ಅನ್ಕಂಫರ್ಟಬಲ್ನೆಸ್ ಅವ್ರು ನಡ್ಕೊಂಡು ಬರಬೇಕಾದ್ರೆ ಕಾಣಿಸುತ್ತೆ. ಆಮೇಲೆ ಬರ್ತಾರೆ, ವೈದ್ಯರು ಕೂಡ ಬರ್ತಾರೆ, ಇವರನ್ನು ಚೆಕ್ ಮಾಡಿ ಅನ್ನೋಷ್ಟೊತ್ತಿಗೆ ನೋಡಿ ಅವರು ಮೂಮೆಂಟ್ಸ್ ಕೂಡ ಕೊನೆಯ ಮೂಮೆಂಟ್ಸ್ ದಾಖಲಾಗಿದೆ. ಚೆಕ್ ಮಾಡಿ ಅನ್ನೋಷ್ಟೊತ್ತಿಗೆ ಪಾಪ ಹೃದಯಾಘಾತಕ್ಕೆ ಒಳಗಾಗಿದ್ದಾರಂತೆ. ಆ ಸ್ಟ್ರೆಚ್ಚರ್ನಲ್ಲಿ ಹಾಕಬೇಕಾದ್ರೆ ಕೂಡ ಅವ್ರ ಕೈ ಶೇಕ್ ಆಗ್ತಿರೋದನ್ನು ಗಮನಿಸ್ತಾ ಇದ್ದಾರೆ. ಅಂದರೆ ಪ್ರಜ್ಞೆ ಇತ್ತು, ಬಟ್ ಮೂಮೆಂಟ್ಸಲ್ಲಿ ಪ್ರಾಣ ಹೋಗಿದೆ. ಹೃದಯಾಘಾತದ ಸಿಂಪ್ಟಮ್ಸ್ ಹಾಗೂ 60 ನಿಮಿಷಗಳ ಗೋಲ್ಡನ್ ಅವರ್, ಇದ್ರ ಒಳಗಡೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದರೆ ಸಾವನ್ನಪ್ತಾ ಇರುವಂತಹ ಸಂಖ್ಯೆಗೆ ಮತ್ತಷ್ಟು ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. 60 ನಿಮಿಷಗಳ ಟ್ರೀಟ್ಮೆಂಟ್, ಗೋಲ್ಡನ್ ಅವರ್ ಟ್ರೀಟ್ಮೆಂಟ್ ತುಂಬ ಮುಖ್ಯ. ಅವ್ರಿಗೆ ಎಷ್ಟು ನಿಮಿಷದ ಹಿಂದೆ, ಎಷ್ಟು ಗಂಟೆ ಹಿಂದೆ ಹೃದಯದ ನೋವು ಸ್ಟಾರ್ಟ್ ಆಗಿತ್ತು, ಎದೆ ನೋವು ಸ್ಟಾರ್ಟ್ ಆಗಿತ್ತು ಅನ್ನೋದು ತಿಳ್ಕೊಳ್ಬೇಕಾಗತ್ತೆ ನಾವು. ಸ್ವಲ್ಪ ಅವರೇ ತಡೆ ಮಾಡಿದ್ರಾ ಅಥವಾ ಆಸ್ಪತ್ರೆ ದೂರದಲ್ಲಿತ್ತಾ, ಎಲ್ಲ ಮಾಹಿತಿ ಬೇಕಾಗತ್ತೆ. ಆಮೇಲೆ ಹೆಲ್ತ್ ಹಿಸ್ಟ್ರಿ ಇತ್ತಾ ಇವ್ರಿಗೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಹೃದಯಾಘಾತದ ನಿಗೂಢ ಸಾವುಗಳು ಮುಂದುವರಿತಾ ಇದೆ. ರೀಸನ್ ಏನು ಅಂತ ಗೊತ್ತಾಗ್ತಾನೇ ಇಲ್ಲ. ಆತಂಕಕಾರಿ ಬೆಳವಣಿಗೆ ಅಂತೂ ಇದ್ದೇ ಇದೆ. ಹೃದಯಾಘಾತ ಅನ್ನುವಂತಹ ಪ್ರಕರಣಗಳು 5 ವರ್ಷಗಳ ಹಿಂದಷ್ಟೇ ಎಲ್ಡರ್ಲಿ ಕಾಯಿಲೆಗಳಂತ ಹೇಳ್ತಾ ಇದ್ರು. ಅಂದರೆ 50 ವರ್ಷ ಆದಮೇಲೆ ಬರುತ್ತೆ ಕಾಮನ್ ಆಗಿ ಅಂತ. ಬಟ್ ಈಗ ಅಂಡರ್ 40 ಎಲ್ಲ ಪ್ರಕರಣಗಳು ನೋಡ್ತಾ ಇದ್ದೀವಿ. ಇಲ್ಲಿ ಇವ್ರಿಗೆ 52 ವರ್ಷ. ಡೀಟೇಲ್ಸ್ ಕೊಡ್ತಾರೆ. ಅಂಬರೀಷ್ ಇವ್ರಿಗೆ ಎದೆ ನೋವು ಎಷ್ಟೊತ್ತಿಂದ ಕಾಣಿಸ್ಕೊಂಡಿತ್ತಂತೆ. ಆಸ್ಪತ್ರೆಗೆ ಆನ್ ಟೈಮ್ ಬಂದಿದ್ರು, ಚಿಕಿತ್ಸೆ ಫಲಕಾರಿಯಾಗದೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕಾಗಲಿಲ್ವಾ? ಆಮೇಲೆ ಹೆಲ್ತ್ ಹಿಸ್ಟ್ರಿ ಏನು ಹೇಳುತ್ತಂತೆ, ಅವ್ರ ಮನೆಯವರು ಏನೇನು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ. ಖಂಡಿತ ಮಮತಾ, ಏನು ಇತ್ತೀಚೆಗೆ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿದೆ, ಅದೇ ರೀತಿ ಇವತ್ತು ಹೊಸಕೋಟೆ ನಗರದಲ್ಲೂ ಸಹ ಒಂದು ಘಟನೆ ಆಗಿರುವಂತದ್ದು. ಅಂದ್ರೆ ಬೆಳಿಗ್ಗೆ ಎಂದಿನಂತೆ ಮನೆಯಲ್ಲಿ ಎಲ್ಲರ ಜೊತೆನೂ ಸಹ ಚೆನ್ನಾಗಿದ್ರು ಮತ್ತು ಲವಲವಿಕೆಯಿಂದ ಇದ್ರು ಅಂತೇಳಿ ಗೊತ್ತಾಗ್ತಿರೋದು. ಅಂದ್ರೆ ಮೊದಲಿಗೆ ಏನು ಎದೇನೋ ಕಾಣಿಸ್ಕೊಳ್ತದೆ. ನಂತರ ಆತ ನೇರವಾಗಿ ಹೊಸಕೋಟೆಯ ಸಿಲಿಕಾನ್ ಆಸ್ಪತ್ರೆಗೆ ಬರ್ತಾರೆ. ಆಸ್ಪತ್ರೆ ಒಳಗಡೆ ಹೋಗಿ ಸಹ ಏನು ವೈದ್ಯರನ್ನ ಭೇಟಿಯಾಗೋದಕ್ಕೆ ಹೋಗ್ತಾರೆ. ಅಲ್ಲಿದ್ದಂತಹ ಸಿಬ್ಬಂದಿ ಸಹ ಅವರಿಗೆ ತಪಾಸಣೆಯನ್ನು ಮಾಡ್ತಾ ಇರ್ತಾರೆ. ಆದ್ರೆ ಏಕಾಏಕಿ ಆತನಿಗೆ ಹೃದಯಾಘಾತ ಆಗ್ತದೆ. ಜೊತೆಗೆ ಆತನನ್ನ ಹೃದಯಾಘಾತ ಆಗಿದೆ ಅನ್ನೋ ಕೂಡಲೇ ಆತನನ್ನ ಬೇರೆ ಆಸ್ಪತ್ರೆಗೆ ಸ್ಥಳಾಂತರ ಮಾಡೋದಕ್ಕೂ ಸಹ ಮುಂದಾಗ್ತಾರೆ. ಆದ್ರೆ ಏನು ಈಗ ಹೊಸಕೋಟೆ ನಿವಾಸಿಯಾದಂತ ಕೋನಪ್ಪ 52 ವರ್ಷ, ಆತ ಅಲ್ಲಿ ಮೆದುಳು ನಿಷ್ಕ್ರಿಯವಾಗಿ ಸಾವನ್ನಪ್ಪಿದ್ದಾನೆ ಅಂತೇಳಿ ವೈದ್ಯರು ತಿಳಿಸಿರುವಂತದ್ದು. ಅಂದ್ರೆ ಈತ ಬೆಳಿಗ್ಗೆ ಬಂದಾಗಲೂ ಸಹ ಹೃದಯ ಏನು ಎದೆ ಭಾಗನ ಹಿಡ್ಕೊಂಡೇ ಬರ್ತಾರೆ. ಆಸ್ಪತ್ರೆ ಒಳಗಡೆ ಹೋಗುವಂತ CC ಕ್ಯಾಮೆರಾ ದೃಶ್ಯಗಳು ಸಹ ಸಿಕ್ಕಿರುವಂತದ್ದು. ಕೊನೆಯ ಕ್ಷಣದ ದೃಶ್ಯಾವಳಿಗಳಲ್ಲೂ ನೋಡ್ಬೋದು. ಆತನ ಆಸ್ಪತ್ರೆ ಒಳಗಡೆ ಹೋಗಿ ಅಲ್ಲಿರುವಂತಹ ವೈದ್ಯರ ಬಳಿ ಮಾತಾಡಿ ಆಸ್ಪತ್ರೆ ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಹೃದಯಾಘಾತಕ್ಕೆ ಒಳಗಾಗಿರುವಂತದ್ದು. ನಂತರ ಅಲ್ಲಿಂದ ಬೇರೆ ಆಸ್ಪತ್ರೆಗೆ ಸ್ಥಳಾಂತರ ಮಾಡಬೇಕಾದ್ರೆ ಮೆದುಳು ಸಹ ನಿಷ್ಕ್ರಿಯ ಆಗಿದೆ ಅಂತೇಳಿ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಒಂದ್ ಕಡೆಗೆ ಇತ್ತೀಚೆಗೆ ಒಂದಲ್ಲ ಒಂದು ಕಾರಣಗಳಿಂದ ಹೃದಯಾಘಾತಕ್ಕೆ ಒಳಗಾಗ್ತಿರೋದು ಒಂದು ದೊಡ್ಡ ಮಟ್ಟದ ಆತಂಕ ಆಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಅಂಬರೀಷ್ ತಮ್ಮ ಮಾಹಿತಿಗಾಗಿ. ಇದು ಆನೇಕಲ್ಗೆ ಅಂದರೆ ಹೊಸಕೋಟೆಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇನ್ನೂ ಈ ಥರದ್ದು ಕಳವಳಕಾರಿ ಮಾಹಿತಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದೆ. ಸೊ ನಿಮ್ಮನ್ನು ಭಯಪಡಿಸ್ಬೇಕು ಅನ್ನೋ ಉದ್ದೇಶ ಖಂಡಿತ ನಮ್ಮದಲ್ಲ, ಆದರೆ ಜಾಗೃತಿಯನ್ನು ವಹಿಸಿ ಇಂಥ ಪ್ರಕರಣಗಳಾಗ್ತಿದೆ ಅಂತ ತೋರಿಸ್ತಾ ಇದ್ದೀವಿ.